ನಮಸ್ತೆ, ಜೈ ಶ್ರೀಕೃಷ್ಣ. ವೆಲ್ಕಮ್ ಮೈ ಮಿನಿ ವ್ಲಾಗ್. ನಾನು ನಿಮ್ಮ ಮನೆ ಮಗಳು ಸ್ವಾತಿ ಗೌಡ. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ. ನನಗೆ ದೇವಸ್ಥಾನಕ್ಕೆ ಹೋದಾಗ ಅನ್ನಿಸ್ತು ವ್ಲಾಗ್ ಮಾಡೋಣ ಅಂತ. ಹಾಗೆ ನಿಮ್ಮೆಲ್ಲರಿಗೂ ದೇವರ ಅನುಗ್ರಹ ಸಿಗಲಿ ಅನ್ನೋ ಕಾರಣಕ್ಕೆ ದರ್ಶನ ಆಗಲಿ. ಇದು ಯಾವ ದೇವಸ್ಥಾನ ಅಂತಂದರೆ ಇದು ರಾಘವೇಂದ್ರ ಸ್ವಾಮಿಯವರ ದೇವಸ್ಥಾನ. ಇದನ್ನು ಮಿನಿ ಮಂತ್ರಾಲಯ ಅಂತಾರೆ, ಹಾಗೆಯೇ ಕಾಮಧೇನು ಕ್ಷೇತ್ರ ಸಹ ಅಂತಾರೆ. ಇಲ್ಲಿನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ತುಪ್ಪದ ಬತ್ತಿ ಹಚ್ಚೋ ಅಂಥದ್ದೇ ವಿಶೇಷತೆ ಇರೋದು. ಇಲ್ಲಿ 9 ವಾರ ನಾವು ತುಪ್ಪದ ಬತ್ತಿ ಹಚ್ಚಿದ್ರೆ ನಾವು ಏನು ಕೆಲಸ ಅಂದ್ಕೊಂಡಿರ್ತೀವೋ ಅದು ಖಂಡಿತ ಆಗುತ್ತೆ, ಆಗಿದೆ ಸಹ. ಹಾಗಾಗಿ ಅಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರು. ಸರಿ ಅಂತ ನಾನು, ಅಮ್ಮ, ನನ್ನ ಮಗಳು 3 ಜನ ಬಂದ್ವಿ. ನಾವು ಬಂದಿರೋ ಸಮಯದಲ್ಲಿ ರಶ್ ಇರುತ್ತೇನೋ ಅಂತ ಅಂದ್ಕೊಂಡ್ವಿ. ರಶ್ ಇರಲಿಲ್ಲ. ಇದು ತುಪ್ಪದ ಬತ್ತಿಗೆ ಮೊದಲೇ ಚೀಟಿ ತೊಗೊಳ್ಳೋಂಥ ಸಾಲಿದು. ಇಲ್ಲಿ ತುಪ್ಪದ ಬತ್ತಿ ಕೊಡ್ತಾರೆ. ಸೊ ಹಾಗಾಗಿ ರಶ್ ಇರಲಿಲ್ಲ. ನಮಗೊಂಥರ ಸಹ ಖುಷಿ ಆಯಿತು, ಯಾಕೆಂದರೆ ನೆಮ್ಮದಿಯಾಗಿ ದೇವ್ರನ್ನ ದರ್ಶನ ಮಾಡ್ಬೋದು ಅಂತ. ಆಮೇಲೆ ತುಪ್ಪದ ಬತ್ತಿ ತೊಗೊಂಡು ಅಮ್ಮ ನಮ್ಮ ಕೈಯಾರೆ ನಾವೇ ದೇವ್ರಿಗೆ ಆರತಿ ಮಾಡೋದ್ರಿಂದ ಅದೇನೋ ಒಂಥರ ಖುಷಿಯಾದ ಕ್ಷಣ ಅಂತಲೇ ಹೇಳ್ಬೋದು. ಅದನ್ನು ನಾವೇನು ಅಂದ್ಕೊಂಡಿರ್ತೀವೋ ಅದು ಆಗತ್ತೆ. ನಮ್ಮಮ್ಮ ಏನು ಅಂದ್ಕೊಂಡಿದ್ದೀರೋ ಅದಾಗಲಿ ಅಂತ ದೇವ್ರನ್ನ ಕೇಳ್ಕೊತೀನಿ. ಹಾಗೆ ನೀವೇನು ಅಂದ್ಕೊಂಡಿದ್ದೀರೋ ಅದಾಗಲಿ ಅಂತ ಕೇಳ್ಕೊತೀನಿ. ಇಲ್ಲಿ ಪಕ್ಕದಲ್ಲಿ ಬೃಂದಾವನ ಇದೆ. ಆ ಬೃಂದಾವನಕ್ಕೆ ಬಂದ ತಕ್ಷಣ ಅಮ್ಮ ನಾನು ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂದರು. ನಾನು ಬೇಡ ಅಮ್ಮ, ಆಗಲ್ಲ ನಿಮಗೆ ಅಂತ ಹೇಳಿದ್ರು. ಕೇಳಿಲ್ಲ. ಇಲ್ಲ ನನ್ನ ಮಗನಿಗೋಸ್ಕರ ನಾನು ಮಾಡಬೇಕು ಅಂತ ಹೇಳಿದ್ರು. ಸೊ ಆಯಿತು, ಇನ್ನು ತಡಿಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನಾದ್ವಿ. ಮತ್ತು ಕೆಲವರು ಹೆಜ್ಜೆ ನಮಸ್ಕಾರ ತಪ್ಪಾಗಿ ಹಾಕ್ತಾರೆ. ಹಾಗೆ ಇವ್ರು ಹಾಕ್ತಾ ಇರೋಂಥದ್ದು ಹೆಜ್ಜೆ ನಮಸ್ಕಾರ ಸರಿಯಾದ ಕ್ರಮ ಇದು. ಈ ಥರನೇ ಹೆಜ್ಜೆ ನಮಸ್ಕಾರ ಹಾಕಬೇಕಾಗಿರೋ ಅಂಥದ್ದು. ಸೊ ಇದನ್ನು ಫುಲ್ಲು ಸುತ್ತ ಒಂದು ದೇವಸ್ಥಾನ ಸುತ್ತ ಹೆಜ್ಜೆ ನಮಸ್ಕಾರ ಹಾಕಿರೋದು. ಹಾಗೆ ನಂಗೆ ಒಂಥರ ಅದು ಬೇಜಾರಾದ ತಕ್ಷಣ ಅಮ್ಮಂಗೆ ಆಗದಿದ್ರು ಮಾಡ್ತಾಯಿದ್ದಾರೆ. ಬೇಗ ದೇವ್ರವ್ರು ಏನು ಅಂದ್ಕೊಂಡಿದ್ದೀರೋ ಅದು ಈಡೇರಿಸಲಿ ಅಂತ ಕೇಳ್ಕೊತೀನಿ. ನಾವು ಹಾಗೆ ಬೃಂದಾವನದಲ್ಲಿ ರಾಯರ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡ್ವಿ. ಅಮ್ಮ ಮತ್ತೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬಂದರು. ಮತ್ತು ಪಕ್ಕದಲ್ಲೇ ಒಂದು ಶಾಪ್ ಇದೆ, ಚಿಕ್ಕದ ಅಂಗಡಿ. ನಮಗೇನು ದೇವ್ರ ಫೋಟೋ ಬೇಕು ಅದೆಲ್ಲ ಅಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿತ್ತು. ಒಂದು ಹುಡುಗ ಪರಿಚಯ ಆದ. ನಾವೇನು ದೇವ್ರ ಫೋಟೋ ಹುಡ್ತಿದ್ನ ಈ ಹುಡುಗ ತೋರಿಸ್ತಾ ಅದನ್ನು. ಸೊ ಇವನ ಹೆಸರು ಗೊತ್ತಿಲ್ಲ. ಇದು ನನ್ನ ಮಗಳು ತೆಗ್ದಿರೋ ಅಂಥ ಫೋಟೋ ದೇವ್ರು ನೋಡಬೇಕಾದ್ರೆ. ಇಲ್ಲಿವರೆಗೂ ವೀಡಿಯೋ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು.